ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಜಸ್ಟ್ ಈಗ ಒಂದು ಶಾಕಿಂಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು, ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆದರೆ ರಿಲೀಸ್ ಆಗಿದೆ. ಈ ಒಂದು ನೋಟಿಫಿಕೇಶನಲ್ಲಿ ಏನಿದೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇದು ನಿಮಗೆ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗುವಂಥದ್ದು, ಕೌನ್ಸಿಲಿಂಗ್ ಪ್ರೋಸೆಸ್ ಡಿಲೇ ಆಗುವಂತಹ ನೋಟಿಫಿಕೇಶನ್ ಆದರೆ ಬಂದಿದೆ. ಈ ನೋಟಿಫಿಕೇಶನ್ ಕುರಿತು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನನಗೆ ಪ್ರೋತ್ಸಾಹ ಆಗಿರುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಿದ್ದೀರಾ, ಕಾಮೆಂಟ್ಸು ಮಾಡ್ತಿದ್ದೀರಾ, ಆದರೆ ವಿಡಿಯೋಗೊಂದು ಲೈಕ್ ಕೊಡ್ತಿಲ್ಲ ಮತ್ತೆ ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಲೈಕ್ ನಿಮಗೆ ಫ್ರೀನೇ ಇದೆ. ಆದಷ್ಟು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಲೈಕ್ ಮಾಡಿಬಿಟ್ಟು ನಮಗೆ ಪ್ರೋತ್ಸಾಹ ಆದರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ನೀವು ಸಿಇಟಿ ವಿದ್ಯಾರ್ಥಿಗಳು ಏನ್ ಅನ್ಕೊಂಡಿದ್ರಿ, ನಿಮ್ದು ಎಕ್ಸಾಮ್ ಇದು ರಿಸಲ್ಟ್ ಆದ್ರೆ ಬಂದ್ಬಿಡ್ತು, ರಿಸಲ್ಟು ಬಂತು. ಮತ್ತೆ ಕೆಸಿಇಟಿ ನೀಟ್ ಕೌನ್ಸಿಲಿಂಗ್ ಏನ್ ನಡಿಬೇಕಿತ್ತು, ಕೆಸಿಇಟಿ ಕೌನ್ಸಿಲಿಂಗ್ ಇಲ್ಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಆದ್ರೆ ಮಾಡ್ತೀವಿ ಅಂತಾನು ಹೇಳಿದ್ರು. ಅದರಿಂದ ಎಲ್ಲರೂ ಏನ್ ಅನ್ಕೊಂಡಿದ್ರಿ, ಇನ್ನೊಂದು 7-8 ದಿನದಲ್ಲಿ ನಿಮಗೆ ಫಲಿತಾಂಶ ಬಂದ್ಬಿಡುತ್ತೆ, ಸಿಇಟಿ 2026 ಫಲಿತಾಂಶ ಇನ್ನೊಂದು 7-8 ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ. ಯಾಕಂದ್ರೆ 26ನೇ ತಾರೀಕು ಹಿರಿಯೂರಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ನಡೆಸ್ತಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಆ ಡೇಟ್ಗಳನ್ನು ಕೂಡ ಪೋಸ್ಟ್ ಪೋನ್ ಮಾಡಿದ್ದಾರೆ. ಈಗ ಬಂದಿರುವಂತಹ ನೋಟಿಫಿಕೇಶನ್ ಅನ್ನೇ ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಸ್ನೇಹಿತರೆ, ಯುಜಿಸಿಇಟಿ 2026 ಕೃಷಿಕರ ಕೋಟದ ಅಭ್ಯರ್ಥಿಗಳಿಗೆ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಕೇಂದ್ರದಲ್ಲಿ ಮರು ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ದಿನಾಂಕ 1/6/2026 ನಡೆಸುವ ಕುರಿತು ಸರ್ಕಾರದ ಆದೇಶದನ್ವಯ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಕೇಂದ್ರದಲ್ಲಿ ದಿನಾಂಕ 26/5/2026 ನಡೆಯಬೇಕಾಗಿದ್ದ ಕೃಷಿ ಪ್ರಾಯೋಗಿಕ ಮರುಪರೀಕ್ಷೆಯನ್ನು ದಿನಾಂಕ 1/6/2026 ನಡೆಸಲಾಗುವುದು. 26ನೇ ತಾರೀಕು ಏನ್ ಪರೀಕ್ಷೆ ನಡಿಬೇಕಿತ್ತು ಹಿರಿಯೂರಲ್ಲಿ, ಅಗ್ರಿದು ರಿ ಎಕ್ಸಾಮ್ ಏನ್ ನಡಿಬೇಕಿತ್ತು, ಅದನ್ನ 1ನೇ ತಾರೀಕಿಗೆ ಮತ್ತೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಜೂನ್ 1ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಮತ್ತೆ ಫಲಿತಾಂಶ ಡಿಲೇ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅಗ್ರಿ ರಿ ಎಕ್ಸಾಮ್ ಏನ್ ಮಾಡ್ತಿದ್ದಾರೆ ಅದ್ರದ್ದು ಫಲಿತಾಂಶ ಬಂದ್ಮೇಲೆ ಇಲ್ಲಿ ಸಿಇಟಿ ಫಲಿತಾಂಶ ಬರುತ್ತೆ. ಇದು ಪ್ರೋಸೆಸ್ ಸ್ವಲ್ಪ ಡಿಲೇ ಆಗ್ತಿದೆ. ವಿದ್ಯಾರ್ಥಿಗಳಿಗೆ ಇದೊಂದು ಸ್ವಲ್ಪ ಬ್ಯಾಡ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು. ಆದ್ರೆ ಇಲ್ಲಿ ತುಂಬಾ ಲೇಟ್ ಅಂತೂ ಆಗಿಲ್ಲ. 26ನೇ ತಾರೀಕು ಮಾಡಬೇಕಾಗಿರುವಂತಹ ಎಕ್ಸಾಮ್ ಅನ್ನ 1ನೇ ತಾರೀಕು ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಯಾವಾಗ ರಿಸಲ್ಟ್ ಬರ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈ ಅಗ್ರಿ ರಿ ಎಕ್ಸಾಮ್ದು ಯಾವಾಗ ರಿಸಲ್ಟ್ ಬರುತ್ತೆ, ಮತ್ತೆ ನಿಮಗೆ ಸಿಇಟಿ ಎಕ್ಸಾಮ್ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ಆದುದರಿಂದ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ಕೇಂದ್ರದಲ್ಲಿ ಈ ಹಿಂದೆ ಹಾಜರಾದ ಅರ್ಹ ಅಭ್ಯರ್ಥಿಗಳು, ಅಂದ್ರೆ ಈ ಹಿಂದೆ 10/5/2026 ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗುವುದು. ಈ ಹಿಂದೆ ಹಾಜರಾಗಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಹಿರಿಯೂರು ಕೇಂದ್ರದಲ್ಲಿ ಯಾರ್ಯಾರು ಈ ಹಿಂದೆ ಹಾಜರಾಗಿದ್ರು ಅವರು ಈಗ ಮತ್ತೆ ಯಾವಾಗ ಹಾಜರಾಗಬೇಕಾಗುತ್ತೆ, 1/6/2026 ಎಕ್ಸಾಮ್ ಬರೀಬೇಕಾಗುತ್ತೆ. ಓನ್ಲಿ ಹಿರಿಯೂರು ಎಕ್ಸಾಮ್ ಸೆಂಟರ್ ಅಲ್ಲಿ ಮತ್ತೆ ಹೇಳ್ತಿದ್ದೀನಿ. ಇಲ್ಲಿ ನೋಡಿ ಒಂದು ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಈ ಕೃಷಿ ಪ್ರಾಯೋಗಿಕ ಪರೀಕ್ಷಾ ವೇಳಾಪಟ್ಟಿ ಕೊಟ್ಟಿರುವಂತದ್ದು. ಪ್ರಾಯೋಗಿಕ ಪರೀಕ್ಷೆ ನಿಮ್ಗೆ ಯಾವಾಗ ಇರುತ್ತೆ ಅಂದ್ರೆ 1/6/2026 ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭ ಆದ್ರೆ ಆಗುತ್ತೆ. ಆದಷ್ಟು ಸ್ವಲ್ಪ ಬೇಗನೆ ಹೋಗಿ, ಒಂದು ಹಾಫ್ ಅನ್ ಅವರ್ 1 ಅವರ್ ಬೇಗನೆ ನೀವು ಅಲ್ಲಿ ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆಗಿ. ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಮಾಡ್ಕೊಳ್ತೀರಾ ಅಂದ್ರೆ 25/5/2026 29/5/2026 ಅವಕಾಶ ಇರುತ್ತೆ ಆಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ. ಅಭ್ಯರ್ಥಿಗಳು ಪ್ರಾಯೋಗಿಕ ಪರೀಕ್ಷಾ ಕೇಂದ್ರದಲ್ಲಿ ವರದಿ ಮಾಡಿಕೊಳ್ಳುವ ಸಮಯ ಬಂದ್ಬಿಟ್ಟು ಇಲ್ಲಿ 8 ಗಂಟೆ 1 ಅವರ್ ಮುಂಚೆನೆ ಇರಿ. ನೋಡಿ, ನಾನು ಹೇಳ್ದೆ ಅಲ್ಲ ಆಲ್ರೆಡಿ, 1 ಅವರ್ ಮುಂಚೆ ಇರಿ ನೀವು ಅಲ್ಲಿ. ಪ್ರಾಯೋಗಿಕ ಪರೀಕ್ಷೆ ಕೀ ಉತ್ತರಗಳ ಪ್ರಕಟಣೆ, ನಿಮಗೆ ಕೀ ಆನ್ಸರ್ಸ್ ಯಾವಾಗ ಕೊಡ್ತಾರೆ ಅಂದ್ರೆ ಅದೇ ದಿನ 1/6/2026 ಪರೀಕ್ಷೆ ಪೂರ್ಣಗೊಂಡ ನಂತರನೇ ಕೀ ಆನ್ಸರ್ಸ್ ಕೂಡ ಕೊಟ್ಬಿಡ್ತಾರೆ. ಪ್ರಾಯೋಗಿಕ ಪರೀಕ್ಷೆ ಫಲಿತಾಂಶವನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಕೆಇಎಗೆ ಸಲ್ಲಿಸುವುದು. ಕೆಇಎಗೆ ಈ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಕೊಡ್ತಾರೆ ಅಂದ್ರೆ 2ನೇ ತಾರೀಕೆ ಕೊಟ್ಬಿಡ್ತಾರೆ. ಏನ್ ಸ್ಪೀಡ್ ಪ್ರೊಸೆಸ್ ಇದೆ ನೋಡಿ ನಿಮ್ಗೆ. ಇಲ್ಲಿ 2ನೇ ತಾರೀಕೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶವನ್ನ ಕೊಟ್ಬಿಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ಹಿರಿಯೂರ್ದು ಒಂದೇ ಸೆಂಟರ್ ಅಲ್ಲಿ ರಿ ಎಕ್ಸಾಮ್ ನಡೀತಿರುವಂತದ್ದು, ಆದಷ್ಟು ಬೇಗ ಕೊಡ್ತಾರೆ. ಈಗ ಇಲ್ಲಿ ರಿಸಲ್ಟ್ ಬಂದಿದ ತಕ್ಷಣ ಕೆಇ ಅವರು ಕಾತ್ಕೊಂಡಿರ್ತಾರೆ ಯಾವಾಗ ಇದು ರಿಸಲ್ಟ್ ಕೊಡ್ತಾರೆ ಅಗ್ರಿದು ಅನ್ಬಿಟ್ಟು. ರಿ ಎಕ್ಸಾಮ್ದು ರಿಸಲ್ಟ್ 2ನೇ ತಾರೀಕು ಕೊಟ್ಟಿದ ತಕ್ಷಣ ಆದಷ್ಟು ಬೇಗ 3ನೇ ತಾರೀಕು ಇಲ್ಲ 4ನೇ ತಾರೀಕು ಆದಷ್ಟು ಬೇಗ ನಿಮ್ಗೆ ಸಿಇಟಿ ಫಲಿತಾಂಶವನ್ನಾದ್ರೆ ಕೊಟ್ಬಿಡ್ತಾರೆ. ಯಾಕಂದ್ರೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತೂ ಇಲ್ಲ ಅಂತ ಹೇಳಿದ್ದಾರೆ. ಸಿಇಟಿ ಮತ್ತು ನೀಟ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಲ್ಲ, ಸ್ಪ್ಲಿಟ್ ಕೌನ್ಸಿಲಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಸ್ಪ್ಲಿಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ನಿಮಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಯ್ತು ಅನ್ಕೊಳ್ತೀನಿ. ನಿಮಗೆ ಬಂದಿರುವಂತಹ ಅಪ್ಡೇಟ್ಸ್ ಟೈಮ್ ಟು ಟೈಮ್ ನಾನು ತಿಳಿಸ್ಕೊಡ್ತಿದ್ದೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಮತ್ತೆ ನಿಮಗೆ ಸಿಇಟಿ ನೀಟ್ ಕುರಿತು ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದ್ರೆ ಬರುತ್ತೆ.